ಚಿತ್ರದುರ್ಗದಲ್ಲಿ ಆಕ್ಟಿವ್ ಆಗಿದೆ ಹಸುಕಳ್ಳರ ಗ್ಯಾಂಗ್. ಹಾಲು ಕರೆಯುವ ಹಸುಗಳನ್ನು ಟಾರ್ಗೆಟ್ ಮಾಡುತ್ತೆ ಈ ಗ್ಯಾಂಗ್. ಗೂಟದ ಸಮೇತವೇ ಹಸುಗಳನ್ನು ಎಗರಿಸುತ್ತೆ ಈ ಕಿರಾತಕರ ಗುಂಪು. ಚಿತ್ರದುರ್ಗದಲ್ಲಿ ಆಕ್ಟಿವ್ ಆಗಿದೆ ಹಸುಕಳ್ಳರ ಗ್ಯಾಂಗ್. ಅದನ್ನು ಕಟ್ಟೋದಕ್ಕೆ ಒಂದು ಗೂಟವನ್ನು ಬಡಿದಿರ್ತಾರಲ್ವ, ಅದರ ಸಮೇತವೇ ಹಸುವನ್ನ ಎಗರಿಸ್ತಾರೆ ಈ ಗುಂಪಿನವರು. ಯಾವುದು? ಹಾಲು ಕೊಡುವಂಥ ಹಸುಗಳು, ಹಾಲು ಕರೆಯುವಂಥ ಹಸುಗಳನ್ನೇ ಟಾರ್ಗೆಟ್ ಮಾಡುತ್ತೆ ಈ ಗುಂಪು. ಗೂಟದ ಸಮೇತ ಹಸುಗಳನ್ನು ಎಗರಿಸ್ತಾರೆ ಕಿರಾತಕರು. ಒಂದೇ ವರ್ಷದಲ್ಲಿ 25ರಿಂದ 30 ಹಸು ಕದ್ದಿರುವಂತಹ ಕದಿಮರಿಯವರು ಫಾರ್ಚುನರ್, ಸ್ಕಾರ್ಪಿಯೋ ಕಾರಲ್ಲೆಲ್ಲ ಬಂದು ಕಳ್ಳತನ ಮಾಡ್ತಾರೆ. ಇತ್ತೀಚೆಗೆ ಒಂದು ಇನೋವಾ ಕಾರ್ನಲ್ಲಿ ಬಂದು ಕೂಡ ಕಳ್ಳತನ ಮಾಡ್ತಾ ಇದ್ರು. ಚಿತ್ರದುರ್ಗದ ಕಾಮನಬಾವಿ ಬಡಾವಣೆಯಲ್ಲಿ ಘಟನೆಯಂತೆ ಬೊಗಳು ನಾಯಿಗಳಿಗೆ ಯಾರಾದರೂ ಅಪರಿಚಿತರು ಬಂದರೆ, ಮಧ್ಯರಾತ್ರಿ ಬಂದರೆ ನಾಯಿಗಳು ಸಹಜವಾಗಿ ಬೊಗಳುತ್ತವೆ. ಆ ಬೊಗಳೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾರೆ, ಸುಮ್ಮನಾಗ್ತವೆ, ತಿಂತಾ ಇರ್ತವೆ. ಇವರು ಆ ಸಂದರ್ಭದಲ್ಲಿ ಹಸುಗಳನ್ನು ಕದ್ದು ಪರಾರಿ ಆಗಿಬಿಡುತ್ತಾರೆ. ಚಿತ್ರದುರ್ಗ ನಗರದ ಕಾಮನಬಾವಿ ಬಡಾವಣೆಯಲ್ಲಿ ಹಸು ಕಳ್ಳತನ ಇದು. ಕಳ್ಳರ ಕೈ ಚಳಕ. ಸಹಜವಾಗಿ ನಿದ್ದೆಗಿಟ್ಟು ಹಸು ಮಾಲೀಕರು ಅವುಗಳೆಲ್ಲವನ್ನು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂಥ ಪರಿಸ್ಥಿತಿ ನೋಡಿ. ಕಳ್ಳರ ಗ್ಯಾಂಗ್ನ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ, ನೀವು ನೋಡ್ತಾ ಇದ್ದೀರಿ. ಅಲ್ಲಲ್ಲಿ ಸಹಾಯಧನನೋ, ಗುಂಪಿನಲ್ಲಿ ಸಾಲನೋ, ಕೈಗಡವು ಏನೇನೋ ಮಾಡಿ ಹಸುಗಳನ್ನು ತಂದಿದ್ದೀವಿ, ಆದರೆ ಅವುಗಳನ್ನೇ ಕದ್ಕೊಂಡು ಹೋದರೆ ನಮ್ಮ ಜೀವನ ಹೆಂಗೆ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಇರ್ತೀವಲ್ಲ ಆವಾಗಲೇ ನಾವು ರಾತ್ರಿ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿ ಮಕ್ಕೊಂಡಿರ್ತೀವಿ. ಅಲ್ಲೇ ತನಕ ಎಚ್ಚರ ಇರ್ತೀವಿ, ನಾವು ನೋಡ್ತಿರ್ತೀವಿ. ಬಂದು ಟಾಟಾ AC ತರೋದು, ಮತ್ತು ಓಮಿನಿ ತರೋದು, ಇದು ಇಂಥ ಟೆಂಪ ತರೋದು, ಅದರಲ್ಲಿ ಆಕಳನ್ನ, ಎಮ್ಮೆ, ದನ, ಕರ ಎಲ್ಲ ಕಳ್ತನ ಆಗ್ತಿದ್ದಾವೆ. ಏನು ತೊಂದರೆ ಆಗ್ತಾ ಇದಮ್ಮ ಈ ರೀತಿ ಕಳ್ತನ ಮಾಡ್ತಿರೋದ್ರಿಂದ? ಈ ನಮಗೇನು ಗೊತ್ತಿಲ್ಲ ಸರ್. ಯಾವ ರೀತಿ ಕಳ್ತನ ಯಾಕೆ ಮಾಡ್ತಿದ್ದಾರೆ? ನಾವು ಬಡವ್ರ ಬಗ್ಗರು, ನಾವು ಅದರಲ್ಲೇ ಜೀವನ ಮಾಡೋದು. ಹೇಳ್ರಿ ಸರ್, ನಾವು ಅದರಲ್ಲೇ ಜೀವನ ಮಾಡೋದು. ಏನೆಲ್ಲ ತೊಂದರೆ ಆಗತ್ತೆ ನಿಮಗೆ ಈ ರೀತಿ? ಅದಿದ್ರೆ ತಾನೇ ನಮಗೆ ಅನ್ನ ಬರೋದು. ಅದಿಲ್ಲಿದ್ರೆ ಏನು ಅನ್ನ ಬರುತ್ತೆ? ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರಾ? ಅವ್ರೇನು ಕಿವಿಗೆ ಹಾಕಂಬಲ್ಲ ಸರ್. ಕಂಪ್ಲೇಂಟ್ ಕೊಟ್ರು ಹೋಗಮ್ಮ ಹುಡ್ಕೊಂಬಂದು ಕೊಡ್ತೀವಿ ಎಲ್ಲಿ ಏನು ಅಂತ ಅಂತಾರೆ ಸರ್. ಈಗ ಈ ಏರಿಯಾದಲ್ಲಿ ಈ ರೀತಿ ಎಷ್ಟು ದಿನಗಳಿಂದ ನಡೀತಾ ಇದೆ? ಎಷ್ಟು ಹಸು ಕಳ್ತನ ಆಗಿದೆ? 1 ವರ್ಷದಿಂದ ನಡೀತೀವಿ ಸರ್. ಒಂದು 25-30 ಆಗಿದಾವೆ. ನಮ್ಮ ಗಬ್ಬೆಮ್ಮೆ ಅಂದರೆ ಇವತ್ತು ನಾಳೆ ಈತ